पूज्याय राघवेंद्राय सत्यधर्मरताय च ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನ ಕಾಪಾಡಪ್ಪ ತಂದೆ. ಎಲ್ಲರಿಗೂ ಒಳ್ಳೆಯದನ್ನು ಮಾಡು. ಸರ್ವೇ ಜನ ಸುಖಿನೋ ಭವಂತು. ಮೊದಲಿಗೆ ಒಂದು ಪ್ಯಾನ್ ಇಡಬೇಕು ಫ್ರೈ ಮಾಡಲಿಕ್ಕೆ. ಸ್ವಲ್ಪ ಮೊದಲು ಕೊರಿಯಾಂಡರ್ ಸೀಡ್ಸ್ ಅಂದರೆ ಧನಿಯಾ ಕಾಳು ಹಾಕ್ಕೊತಿದ್ದೀನಿ. ಇದು ಜಸ್ಟ್ 25 ಗ್ರಾಮ್ಸ್ ಇದೆ ಅಷ್ಟೇ, ಜಾಸ್ತಿ ಇಲ್ಲ. ಇದನ್ನೆಲ್ಲ ಫಸ್ಟ್ ಗೋಲ್ಡನ್ ಬ್ರೌನ್ ಆಗೋ ರೀತಿ ಹುರ್ಕೋಬೇಕು. ಓಕೆ, ಹುರ್ಕೊಂಡು ಲೋ ಫ್ಲೇಮ್ ಇಟ್ಟು ಹುರ್ಕೋಬೇಕು. ಹೈ ಫ್ಲೇಮ್ ಎಲ್ಲ ಏನು ಬೇಡ. ಓಕೆ, ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದರೆ ಚೆನ್ನಾಗಿ ಬರುತ್ತೆ. ಹೈ ಫ್ಲೇಮ್ ಎಲ್ಲ ಬೇಡ, ಲೋ ಫ್ಲೇಮ್, ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಫುಲ್ ಕಂಟಿನ್ಯೂ ಟರ್ನ್ ಮಾಡ್ಕೊತಾನೆ ಇರಬೇಕು. ಓಕೆ, ಇವಾಗೆಲ್ಲ ಹುರ್ಕೊಂಡು ಅವಾಗೆ ಹುರಿತಾನೆ ಸ್ಮೆಲ್ಲೆಲ್ಲ ಸ್ವಲ್ಪ ಅರೋಮ ಎಲ್ಲ ಬರುತ್ತೆ. ಓಕೆ, ಚೆನ್ನಾಗಿ ಹುರ್ಕೊಂಡು ಇನ್ನು ಸ್ವಲ್ಪ ಕಲರ್ ಬರಬೇಕು. ಇನ್ನು ಸ್ವಲ್ಪ ಕಲರ್ ಬಂದರೆ ಚೆನ್ನಾಗಿರುತ್ತೆ. ಓಕೆ, ಇನ್ನು ಸ್ವಲ್ಪ ಹುರ್ಕೋಬೇಕು. ಇನ್ನು ಸ್ವಲ್ಪ ಹುರ್ಕೊಂಡ ನಂತರ ಓಕೆ, ಚೆನ್ನಾಗಿ ಹುರ್ಕೊಂಡಾಗಿದೆ. ನೆಕ್ಸ್ಟ್ ಇನ್ನೂ ಇಂಗ್ರೀಡಿಯೆಂಟ್ ಇದೆ ಹುರ್ಕೊಳೋದು, ಅದನ್ನು ಹುರ್ಕೊಳ್ಳೋಣ. ಓಕೆ, ಇದಾಗಿದೆ. ಇದು ಚೆನ್ನಾಗಿ ಸ್ವಲ್ಪ ಹಾಕಬೇಕು. ಇನ್ನು ಸ್ವಲ್ಪ ಆದರೆ ಮುಗೀತದೆ. 3 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊತೇನೆ. ಓಕೆ, 2 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊತೇನೆ. ಓಕೆ, ನೆಕ್ಸ್ಟು 1.5 ಟೀ ಸ್ಪೂನಷ್ಟು ಜೀರಿಗೆ ಬೇಕಾಗುತ್ತೆ. ಅಷ್ಟೇ ಕ್ವಾಂಟಿಟಿ ಇಷ್ಟೇ ಕ್ವಾಂಟಿಟಿ ಹಾಗೆ ಹಿಂಗೆ ಅಂತ ಅದೆಲ್ಲ ಫೇಕು. ನೀವು ಒನ್ ಟೈಮ್ ಮಾಡ್ತೀರಲ್ಲ, ನಿಮಗೆ ಯಾವ್ದಾದ್ರು ಫ್ಲೇವರ್ ಜಾಸ್ತಿ ಅನಿಸಿದ್ರೆ ಆ ಫ್ಲೇವರ್ನ ಕಡಿಮೆ ಮಾಡ್ಕೋಬೋದು. ಓಕೆ, ರೇಷೋ ಯಾವಾಗೂ ಏನು ಗೊತ್ತಾ, ಒಂದು ಕಡಲೆಬೇಳೆಗೆ ಉದ್ದಿನಬೇಳೆಗೆ ಸ್ವಲ್ಪ ರೇಷೋ ನೋಡ್ಕೋಬೇಕು. ಒಂದು ಸ್ವಲ್ಪ ಕಡಲೆಬೇಳೆ ಮುಂದೆ ಇರಬೇಕು, ಉದ್ದಿನಬೇಳೆ ಸ್ವಲ್ಪ ಹಿಂದೆ ಇರಬೇಕು. ಓಕೆ, ಮತ್ತು ಚಕ್ಕೆ ಲವಂಗ 2 ವಿಷಯ ಬಂದಾಗ ಸ್ವಲ್ಪ ಚಕ್ಕೆ ಕಡಿಮೆ ಇರಬೇಕು, ಲವಂಗ ಜಾಸ್ತಿ ಇರಬೇಕು. ಇವೆರಡು ರೇಷನ್ ನೋಡ್ಕೋಬೇಕು ನೀವು ಯಾವಾಗ. ಅಷ್ಟೇ ಏನಿಲ್ಲ. ನೆಕ್ಸ್ಟ್ ಕಡಲೆಬೇಳೆ, ಜೀರಿಗೆ ಹಾಗೂ ಉದ್ದಿನಬೇಳೆ ಹಾಕೊಂಡಾಗಿದೆ. ನೆಕ್ಸ್ಟ್ ಸ್ವಲ್ಪ ಚಕ್ಕೆ. ಓಕೆ, ಚಕ್ಕೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ವಲ್ಪ ಲವಂಗ. ಓಕೆ, ಲವಂಗ ಹಾಕ್ಕೊಂಡಿದ್ದೀನಿ. ಓಕೆ, ಇದನ್ನ ಮತ್ತೆ ಹುರ್ಕೋಬೇಕು ಹಾಗೆ ಬಣ್ಣ ಬರೋವರೆಗೂ. ನೆಕ್ಸ್ಟ್ ಆಮೇಲೆ ಇದು ಸ್ಟಾರ್ ಆನಿಯನ್ಸ್ ಅಥವಾ ಸ್ಟಾರ್ ಹೂ ಅಂತಾರಲ್ಲ, ಅದು ಹಾಕ್ಕೊಳ್ತೀನಿ. ಓಕೆ, ಅದು ಹಾಕ್ಕೊಂಡು ಹಾಗೆ ಮತ್ತೆ ಬಾಡಿಸ್ಕೊತಾನೆ ಹೋಗ್ಬೇಕು ಸ್ವಲ್ಪ. ಇದಾದಮೇಲೆ ನೆಕ್ಸ್ಟ್ ಜಾಪತ್ರೆ ಅಂತಾರಲ್ಲ, ಅದು ಹಾಕ್ಕೊಂಡಿದ್ದೀನಿ. ಓಕೆ, ಸಾಕಷ್ಟು ಹುರ್ಕೊಂಡಾಗಿದೆ. ಇನ್ನು ಸ್ವಲ್ಪ ಹುರಿಬೇಕು. ಓಕೆ, ನೆಕ್ಸ್ಟ್ ಇವಾಗ ಹಿಂಗೊಂದೇ ಆ್ಯಡ್ ಮಾಡಬೇಕು. ನಾನು ಇದಕ್ಕೆ ಮೆಣಸು ಹಾಗೂ ಮೆಂತ್ಯಕಾಳು ಯೂಸ್ ಮಾಡ್ತಾ ಇಲ್ಲ. ಓಕೆ, ಮೆಣಸು ಮೆಂತ್ಯಕಾಳು ಯೂಸ್ ಮಾಡ್ತಾ ಇಲ್ಲ. ಈಗ ಒಂದು ಏಲಕ್ಕಿ ಹಾಕ್ಕೊತೀನಿ. ಓಕೆ, ನಿಮಗೆ ಏಲಕ್ಕಿ ಫ್ಲೇವರ್ ಆಗುತ್ತೆ ಅಂತಂದರೆ ಹಾಕ್ಕೊಳ್ಳಿ, ಇಲ್ಲ ಆಗಲ್ಲ ನನಗೆ ಏಲಕ್ಕಿ ಫ್ಲೇವರ್ ಎಲ್ಲ ಬೇಡ ಅಂತ ಅನಿಸಿದೆ ಒಂದು ಸಾಕಷ್ಟು. ಓಕೆ, ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡು ಇದನ್ನ ತಕ್ಕೊಂಡು ನೆಕ್ಸ್ಟ್ ಇನ್ನು ಹುರಿಬೇಕು. ಇದು ಜಾಸ್ತಿ ಜನ ಕೊಬ್ಬರಿ ಆ್ಯಡ್ ಮಾಡ್ತಾರೆ, ನಾನು ಕೊಬ್ಬರಿ ಆ್ಯಡ್ ಮಾಡಲ್ಲ. ಯಾಕಂದರೆ ಇದು ಜಾಸ್ತಿ ದಿವಸ ಸ್ಟೋರ್ ಮಾಡಿದರೆ ಕೊಬ್ಬರಿ ಎಲ್ಲ ಸ್ಮೆಲ್ ಬರುತ್ತೆ. ಕೊಬ್ಬರಿ ಇನ್ಸ್ಟೆಂಟ್ ಆಗಿ ಹಾಕ್ಕೋಬೇಕು. ನೆಕ್ಸ್ಟ್ ಏನೋ ಒಂದು ಕರಿಬೇವು ಸೊಪ್ಪನ್ನು ಹಾಕ್ತಾರೆ, ನಾನು ಕರಿಬೇವು ಸೊಪ್ಪು ಹಾಕ್ತಾರೆ. ಯಾಕಂದರೆ ಅದನ್ನು ಇನ್ಸ್ಟೆಂಟ್ ಆಗಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ಥರ ಸ್ಟೋರ್ ಮಾಡಿ ಇರೋದ್ರಲ್ಲಿ ಕೊಬ್ಬರಿ ಎಲ್ಲ ಹಾಕೋದು ಬೇಡ ಅಂತ ನಾನು ಹಾಕಲ್ಲ, ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟ್ ಇವಾಗ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೋಬೇಕು. ನಾವು ಸ್ವಲ್ಪ ಖಾರ ಕಡಿಮೆ ತಿಂತಿರೋದ್ರಿಂದ ನಾನು ಗುಂಟೂರೆಲ್ಲ ಹಾಕಲ್ಲ. ಹಾಕ್ಕೊಂಡ್ರೆ ಸ್ವಲ್ಪ ಬ್ಯಾಡಗಿನೇ ಹಾಕ್ಕೊತೀನಿ. 1-2 ಜಾಸ್ತಿನೇ ಹಾಕ್ಕೊತೀನಿ, ಯಾಕಂದರೆ ನಮಗೆ ಖಾರ ಜಾಸ್ತಿ ಇಷ್ಟ ಆಗಲ್ಲ. ಹಾಗಾಗಿ ಓಕೆ, ಇದನ್ನು ಬಾಡಿಸ್ಕೋಬೇಕು. ಇವಾಗ ಇನ್ನೊಂದು 2 ಹಾಕ್ಕೊಬೇಕಂದ್ರೂ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಪೂರ ತಣ್ಣಗೂ ಆಗಬಾರ್ದು, ಪೂರ ಬಿಸಿನೂ ಇರಬಾರ್ದು. ಆ ಥರ ಇದ್ದಾಗ ರುಬ್ಕೋಬೇಕು ಇದನ್ನೆಲ್ಲ. ಓಕೆ, ಮಿಕ್ಸಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಓಕೆ, ಸ್ವಲ್ಪ ಇದಾಗಲಿ ಅಂತ ಕಾಯ್ಬೇಕು. ಒಂದು ಮಿಕ್ಸಿ ಜಾರ್ ತೊಗೊಂಡು
ಇದು ಎಲ್ಲದು ಒಂದು ಅಷ್ಟು ಬಿಸಿನೂ ಇರಬಾರ್ದು, ಅಷ್ಟು ತಂಪೂ ಇರಬಾರ್ದು, ಅಂಥದ್ರೊಳಗೆ ರುಬ್ಕೋಬೇಕು ಎಲ್ಲದೂ. ನೆಕ್ಸ್ಟ್ ಎರಡು ಟ್ರಿಪ್ ಹಾಕ್ಕೊತೀನಿ ನಾನು. ಓಕೆ, ಇನ್ನು ಒಂದು ಹಿಂಗೆ ಹಾಕ್ಕೋಬೇಕು. ಹಿಂಗೆ ನಾನು ಬಿಸಿ ಮಾಡ್ತಾ ಇಲ್ಲ, ಹಿಂಗೆ ಹಾಗೆ ಹಾಕ್ಕೊತಾ ಇದ್ದೀನಿ. ಓಕೆ, ಇದು ಹೋಮ್ ಮೇಡ್ ಆಗಿರುವಂಥ ವಾಂಗಿಬಾತ್ ಪೌಡರ್. ಓಕೆ, ಸಿಂಪಲ್ ಆಗಿದೆ, ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡ್ಬೋದು, ಏನು ತೊಂದರೆ ಇಲ್ಲ. ಓಕೆ, ಇಷ್ಟೇ ಕ್ವಾಂಟಿಟಿ ಇಷ್ಟೇ ಗ್ರಾಮ್ ಅದೆಲ್ಲ ಸುಮ್ಮನೆ ಜನ ಆ ಥರ ನಿಮ್ಗೆ ಇದು ಮಾಡ್ತಾರೆ, ಏನು ತೊಂದರೆ ಇಲ್ಲ. ಹೋಮ್ ಮೇಡ್ ವಾಂಗಿಬಾತ್ ಪೌಡ್ರು ಮನೆಯಲ್ಲೇ ಮಾಡ್ಕೋಬೋದು. ಇದಕ್ಕೆ ನಾನು ಒಣ ಕೊಬ್ಬರಿ ಹಾಕಿಲ್ಲ, ಯಾಕಂದರೆ ಇದು ಸ್ಟೋರ್ ಮಾಡಿಟ್ರೆ ಕೆಟ್ಟೋಗ್ಬಿಡುತ್ತೆ ಅಂತೇಳಿ ಒಣ ಕೊಬ್ಬರಿ ಮತ್ತು ಕರಿಬೇವು ಎರಡೇ ಸ್ಕಿಪ್ ಮಾಡಿದ್ದೀನಿ. ಮೆಂತ್ಯಕಾಳು ಹಾಗೂ ಮೆಣಸಂತೂ ಹಾಗೆಲ್ಲ ಹಾಕೋದೇನು ಅವಶ್ಯಕತೆ ಎಲ್ಲ ಬೇಡ, ಇಷ್ಟೇ ಸಾಕು. ನೀವು ಎಷ್ಟು ದಿವಸ ಬೇಕಾದರೂ ಸ್ಟೋರ್ ಮಾಡಿ ಇಡ್ಬೋದು. ಇದು ಒಂದು 6 ಮಂತ್ವರೆಗೂ ಆದರೂ ಸ್ಟೋರ್ ಮಾಡಿ ಇಡ್ಬೋದು, 2 ಮಂತ್ಸ್ವರೆಗಾದರೂ ಸ್ಟೋರ್ ಮಾಡಿ ಇಡ್ಬೋದು. ಓಕೆ, ವೆರಿ ಟೇಸ್ಟಿ ಆ್ಯಂಡ್ ಈಸಿ ಆ್ಯಂಡ್ ಹೆಲ್ದಿ ರೆಸಿಪಿ. ಒಣ ಕೊಬ್ಬರಿ ಹಾಕ್ಬೋದು, ಯಾಕೆ ಹಾಕಲ್ಲ ಅಂದರೆ ತುಂಬ ದಿವಸ ಇಟ್ಟರೆ ಕೆಡುತ್ತೆ ಅಷ್ಟೇ, ಇದೊಂದೇ ರೀಸನ್. ಈ ಥರ ಯಾವುದೇ ಸಾಂಬಾರು ಪೌಡ್ರು ಏನಾದರೂ ಇದ್ದರೆ ಇದರೊಳನ್ನ ಒಂದು ಸ್ಟೀಲ್ ಡಬ್ಬದಲ್ಲಿ ಇರಬೇಕು, ಅಥವಾ ಇಲ್ಲ ಅಂತಂದರೆ ಇದು ಗ್ಲಾಸ್ ಜಾರ್ ಬರುತ್ತಲ್ಲ, ಏರ್ ಟೈಟ್ ಕಂಟೈನರ್ ಅಂತ ಏನು ಹೇಳ್ತಾರಲ್ಲ, ಅದರೊಳಗೆ ಪ್ಲಾಸ್ಟಿಕ್ ಡಬ್ಬದಲ್ಲೆಲ್ಲ ಇಟ್ಟರೆ ಅದು ಸ್ಮೆಲ್ ಇರಲ್ಲ, ಸ್ಮೆಲ್ ಹೋಗ್ಬಿಡುತ್ತೆ. ಆಮೇಲೆ ಇನ್ನೊಂದು ಇದೆಲ್ಲ ಹಾಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಪ್ಲಾಸ್ಟಿಕ್ ಡಬ್ಬ ಪ್ಲೀಸ್ ಯಾರು ಯೂಸ್ ಮಾಡಬೇಡಿ. ಓಕೆ, ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.